ವಿವರಗಳನ್ನು ಈ ಕೆಳಕಂಡಂತೆ ಇದೆ. ವಿದ್ಯಾರ್ಥಿ ಹೆಸರು ತೆಗೆದುಕೊಂಡ ಸಮಯ. ಫಸ್ಟ್ ಒನ್ ರವಿ 36 ನಿಮಿಷ. ಸೆಕೆಂಡ್ ಒನ್ ರಂಜಿತಾ 54 ನಿಮಿಷ. ಥರ್ಡ್ ಒನ್ ಸುಷ್ಮಾ 36 ನಿಮಿಷ. ಫೋರ್ತ್ ಒನ್ ಕಾವ್ಯ 30 ನಿಮಿಷ. ಫಿಫ್ತ್ ಒನ್ ಕವನ 12 ನಿಮಿಷ. ಇದಕ್ಕೆ ಸ್ತಂಭನಕ್ಷೆ ರಚಿಸಿ ವಿಶ್ಲೇಷಿಸಿದಾಗ ಈ ಸ್ತಂಭನಕ್ಷೆಯನ್ನು ನೋಡಿ ನಾವು ಈಸಿಯಾಗಿ ಹೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳ ಹೆಸರು, ಇಲ್ಲಿ ಸಮಯ 6 1 6 2 10 6 3 18 6 4 24 6 5 30 6 6 36 6 7 42 6 8 48 6 9 50 6 10 60. ರವಿ 36 ನಿಮಿಷ. ವಿದ್ಯಾರ್ಥಿಗಳ ಹೆಸರು. ಕವನ 12 ನಿಮಿಷದಲ್ಲಿ ಮೊದಲು ಪ್ರಾಜೆಕ್ಟ್ ಮುಗಿಸಿದಳು. ಕಾವ್ಯ 30 ನಿಮಿಷದಲ್ಲಿ ಎರಡನೇ ಸೆಕೆಂಡ್ ಪ್ರಾಜೆಕ್ಟ್ ಮುಗಿಸಿದಳು. ಸುಷ್ಮಾ ಮತ್ತು ರವಿ 36 ನಿಮಿಷದಲ್ಲಿ ಪ್ರಾಜೆಕ್ಟ್ ಮುಗಿಸಿದರು. ರಂಜಿತಾ ಕೊನೆಯದಾಗಿ 54 ನಿಮಿಷದಲ್ಲಿ ಪ್ರಾಜೆಕ್ಟ್ ಮುಗಿಸಿದಳು. ಹೀಗೆ ಸ್ತಂಭನಕ್ಷೆ ರಚಿಸುವುದರಿಂದ ವಿಷಯ ವಿಶ್ಲೇಷಣೆಯನ್ನು ಸುಲಭವಾಗಿ ಮಾಡಬಹುದು. ಎಲ್ಲರಿಗೂ ಧನ್ಯವಾದಗಳು.